ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್. ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ, ಸುವರ್ಣನಗರದಲ್ಲಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಸೊ ಇದು ಎಂಟ್ರಿ, ಆ್ಯಕ್ಚುಲಿ ದೇವಸ್ಥಾನದ ಒಂದು ಎಂಟ್ರಿ. ಇದು ತುಂಬ ಅದ್ಭುತವಾಗಿದೆ. ಸೊ ಹೊರಗಡೆ ಗಾಡಿ ಪಾರ್ಕ್ ಮಾಡಿಕೊಂಡು ಇದು ಎಂಟರ್ ಆಗುವಂಥ ಏನು ಪಾರ್ಕಿಂಗ್ ಏರಿಯಾಯಿಂದ ಎಂಟರ್ ಆಗ್ತಿರೋವಂಥದ್ದು. ಸೊ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ದೇವಸ್ಥಾನ. ಸೊ ಇನ್ಸ್ಟಾಗ್ರಾಮು, ಫೇಸ್ಬುಕ್ನಲ್ಲಿ ಎಲ್ಲ ಕಡೆ ಶೇರ್ ಮಾಡಿದ್ರು. ಆಷಾಢ ಮಾಸದಲ್ಲಂತೂ ಈ ದೇವಸ್ಥಾನದ ಬಗ್ಗೆ ಅತಿ ಹೆಚ್ಚು ವಿಡಿಯೋಸು, ಫೋಟೋಸು ಶೇರ್ ಆಗಿತ್ತು. ಸೊ ಹಾಗಾಗಿ ಒಮ್ಮೆ ಬರೋಣ ಅಂತ ಹೇಳಿ ಬಂದಿದ್ದು. ಸೊ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ, ಸುವರ್ಣನಗರ, ಮೈಸೂರು. ಸೊ ಈ ಒಂದು ದೇವಸ್ಥಾನ ಇರುವಂಥದ್ದು ಮೈಸೂರಿನ ಬೋಗಾದಿ ಗದ್ದಿಗೆ ರಸ್ತೆಯಲ್ಲಿ. ಸೊ ಬೋಗಾದಿಯಿಂದ ಒಂದು ಅಪ್ರಾಕ್ಸಿಮೇಟ್ಲಿ 3.5 ಕಿಲೋಮೀಟರ್ ಆಗುತ್ತೆ, 3.5 ಕಿಲೋಮೀಟರ್ಸ್ ಫ್ರಮ್ ಬೋಗಾದಿ. ಸೊ ನೀವು ಗೂಗಲ್ ಲೊಕೇಶನ್ ಹಾಕ್ಕೊಂಡು ಬರ್ಬೋದು. ಚಾಮುಂಡೇಶ್ವರಿ ಟೆಂಪಲ್ ಸುವರ್ಣನಗರ ಮೈಸೂರು ಅಂತ ಸರ್ಚ್ ಕೊಟ್ಟರೆ ನಿಮಗೆ ಲೊಕೇಶನ್ ಸಿಗತ್ತೆ. ಸೊ ಬೋಗಾದಿಯಿಂದ 3.5 ಕಿಲೋಮೀಟರ್ ಆಗುತ್ತೆ. ಸೊ ತುಂಬ ಅದ್ಭುತವಾಗಿದೆ ದೇವಸ್ಥಾನದ ಸಮಯ ಬೆಳಗ್ಗೆ 7:30 11:30, ಸಾಯಂಕಾಲ 5:30 7:30 ತನಕ ತೆರೆದಿರುತ್ತೆ. ಸೊ ದೇವಸ್ಥಾನದ ಗರ್ಭಗುಡಿಯ ಭಾಗದ ವಿಡಿಯೋವನ್ನಾಗಲಿ ಫೋಟೋವನ್ನಾಗಲಿ ನಾನು ಶೂಟ್ ಮಾಡಿಲ್ಲ, ಬಿಕಾಸ್ ಅಲ್ಲಿ ಒಳಗಡೆ ಫೋಟೋಶೂಟ್ ಮಾಡಬಾರ್ದು ಅಂತ ಬೋರ್ಡ್ಸ್ ಹಾಕಿದ್ರು. ಸೊ ಹಾಗಾಗಿ ನಾನು ಅದನ್ನು ಶೂಟಿಂಗ್ ಮಾಡಿಲ್ಲ. ಸೊ ಏನು ನಮ್ಮ ಕರಾವಳಿ ಭಾಗದ ದೇವಳಗಳ ವಾಸ್ತುಶಿಲ್ಪ ಇದೆ, ಅದೇ ಥರದ ಒಂದು ವಾಸ್ತುಶಿಲ್ಪವನ್ನು ಹೋಲಿಕೆ ಮಾಡಿ ಅದೇ ಥರದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ನಾವು ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಿದ್ದಂಗೆ ಎಲ್ಲೋ ನಾವು ದಕ್ಷಿಣ ಕನ್ನಡದಲ್ಲಿದ್ದೀವೋ ಅಂತ ಅನ್ನೋ ಫೀಲ್ ಬರುತ್ತೆ. ಮೈಸೂರಿನಲ್ಲಿ ದಕ್ಷಿಣ ಕನ್ನಡದ ಒಂದು ಫೀಲ್ ಕೊಡುವಂಥ ದೇವಸ್ಥಾನ. ಸೊ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಒಂದು ದೇವಸ್ಥಾನಗಳು, ದೇವಳಗಳು ಹೇಗಿರುತ್ತೆ ಅದೇ ಒಂದು ವಾಸ್ತುಶಿಲ್ಪವನ್ನು ಇಲ್ಲಿ ತಾವು ಕಾಣ್ಬೋದು. ತುಂಬ ಅದ್ಭುತವಾಗಿದೆ. ಒಳಗಡೆ ಚಾಮುಂಡೇಶ್ವರಿ ದೇವಿ, ಗಣಪತಿ, ಸುಬ್ರಹ್ಮಣ್ಯ ಹಾಗೆ ಆಂಜನೇಯ ಸ್ವಾಮಿಯ ದೇಗುಲಗಳಿದ್ದಾವೆ. ಸೊ ಬಹಳ ಶಾಂತಿ, ಬಹಳ ನೆಮ್ಮದಿಯ ವಾತಾವರಣ. ಆ್ಯಂಡ್ ಇವಾಗ ಇಲ್ಲಿ ಒಂದು ಯಾವುದೋ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಪಕ್ಕದಲ್ಲಿ ಒಂದು ಹಾಲ್ನ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು ಉಡುಪಿಯ ಒಂದು ವಾಸ್ತುಶಿಲ್ಪ ಟೀಮೇ ನಿರ್ಮಾಣ ಮಾಡಿರೋದು. ವಾಸ್ತುಶಿಲ್ಪ ತಂಡದಿಂದನೇ ಈ ಒಂದು ದೇವಸ್ಥಾನದ ನಿರ್ಮಾಣ ಆಗಿದೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇದನ್ನು ನಾನು ಏನು ಈ ದೇವಸ್ಥಾನದ ಟ್ರಸ್ಟ್ ಬಗ್ಗೆ ಮತ್ತು ಗೋಕರ್ಣನಾಥೇಶ್ವರ ಟ್ರಸ್ಟ್ ಅಂತ. ಸೊ 23/4/2018 ಇದಾಗಿದ್ದು ಅಂತ ಹೇಳಿ ಇಲ್ಲಿ ಇದಾಗಿದೆ. ರಾಜಶೇಖರ ಶ್ರೀ ಹೆಬ್ಬಾರ್ ಅಂತ, ಶ್ರೀ ಕನ್ಸ್ಟ್ರಕ್ಷನ್ಸ್ ಮತ್ತು ಡಿಸೈನರ್ಸ್ ಉಡುಪಿ, ಇವ್ರ ಕಡೆಯಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಲಾಗಿದೆ. ಅಂದರೆ ಇವರು ಆರ್ಕಿಟೆಕ್ಟ್ ಮೇಯ್ನು, ರಾಜಶೇಖರ ಶ್ರೀ ಹೆಬ್ಬಾರ್ ಅಂತ. ಅವರು ಶಿಲ್ಪಕಲಾ ವಿನ್ಯಾಸ ಮತ್ತು ನಿರ್ಮಾಣ ಮಾಡಿರುವಂಥದ್ದು. ಸೊ 2018 ಇದಾಗಿದೆ. ಸುವರ್ಣನಗರ ಕೆ ಹೆಮ್ಮನಹಳ್ಳಿಗೆ ಸೇರಿರುವಂಥದ್ದು. ಸೊ ಗೋಕರ್ಣನಾಥೇಶ್ವರ ಟ್ರಸ್ಟ್, ಶ್ರೀ ಗೋಕರ್ಣನಾಥೇಶ್ವರ ಟ್ರಸ್ಟ್ ವತಿಯಿಂದ ಈ ಒಂದು ದೇವಸ್ಥಾನದ ನಿರ್ಮಾಣ ಆಗಿದೆ. ಸೊ ದೇವಸ್ಥಾನದ ಒಳಭಾಗದಲ್ಲೂ, ಗರ್ಭಗುಡಿ ಭಾಗದಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ಆ ದಕ್ಷಿಣ ಕನ್ನಡದ ದೇವಸ್ಥಾನದ ವಾಸ್ತುಶಿಲ್ಪದ ಹೋಲಿಕೆನೇ ಕಾಣಿಸುತ್ತೆ. ನಾವೆಲ್ಲೋ ಮಂಗಳೂರು, ಉಡುಪಿ ದೇವಸ್ಥಾನದಲ್ಲಿದ್ದೀವೇನೋ ಅನ್ನೋವಂಥ ಒಂದು ವಾತಾವರಣ. ಸುತ್ತ ಗಿಡ ಮರಗಳು ಮತ್ತು ಏನು ಪ್ರದಕ್ಷಿಣೆ ಹಾಕುವಂತಹ ಭಾಗಕ್ಕೂ ಕೂಡ ಬಹಳ ಅದ್ಭುತವಾಗಿ ಸುಸಜ್ಜಿತವಾಗಿ ಮಾಡಿದ್ದಾರೆ ನಡ್ಕೊಂಡು ಹೋಗಲಿಕ್ಕೆ ವ್ಯವಸ್ಥೆ. ಮತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಅಂದರೆ ಇದು ಪ್ಲ್ಯಾನ್ ಅಂದರೆ ಬೋಗಾದಿಯಿಂದ 3.5 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾರೆಲ್ಲ ಭೇಟಿ ಕೊಟ್ಟಿಲ್ವೋ ಒಮ್ಮೆ ಭೇಟಿ ಕೊಡಿ. ಸೊ ಇದು ದೇವಸ್ಥಾನದ ಸುತ್ತ ನಾವು ಪ್ರದಕ್ಷಿಣೆ ಹಾಕ್ತಾ ಇರುವಂಥದ್ದು. ತುಂಬ ಅಂದರೆ ವಿಶಾಲವಾದ ಜಾಗ ಇದೆ ದೇವಸ್ಥಾನದ ಸುತ್ತ. ಆ್ಯಂಡ್ ದೇವಸ್ಥಾನದ ಹಿಂದೆ ಮುಂದೆ ಎಲ್ಲ ಮರ ಗಿಡ, ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ಒಂದು ವಾತಾವರಣ. ನಾವು ಎಷ್ಟೋ ದಿನದಿಂದ, ಅಂದರೆ ಇದು ನಮಗೆ ಕೂಡ ಗೊತ್ತಾಗಿದ್ದು ಇತ್ತೀಚಿನ ದಿನಗಳಲ್ಲೇ. ಇತ್ತೀಚೆಗೆ ಈ ವರ್ಷದ ಆಷಾಢ ಮಾಸದ ಸಂದರ್ಭದಲ್ಲಿ ತುಂಬ ಜನ ಇದನ್ನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ನಲ್ಲಿ ಎಲ್ಲ ಶೇರ್ ಮಾಡ್ತಾಯಿದ್ರು.
ಯಾರೆಲ್ಲ, ಯಾಕಂದರೆ ಚಾಮುಂಡಿ ಬೆಟ್ಟದಲ್ಲಿ ತುಂಬ ರಶ್ ಇರ್ತಿತ್ತು. ಸೊ ಹಾಗಾಗಿ ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಲ್ವೋ ದಯವಿಟ್ಟು ಇಲ್ಲಿಗೆ ಭೇಟಿ ಕೊಡಿ ಅಂತ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಫೋಟೋಸು ವೀಡಿಯೋಸು ಶೇರ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿನೇ ನಾವು ಇಲ್ಲಿಗೆ ಬಂದಿದ್ದು. ಸೊ ತುಂಬ ಅದ್ಭುತವಾಗಿದೆ. ಆ್ಯಂಡ್ ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ತುಂಬ ಇಷ್ಟ ಆದಂಥ ದೇವಸ್ಥಾನ, ಬಹಳ ಅದ್ಭುತವಾಗಿದೆ. ಯಾರೆಲ್ಲ ಭೇಟಿ ಕೊಟ್ಟಿಲ್ವೋ ಒಮ್ಮೆ ಭೇಟಿ ಕೊಡಿ. ಮೈಸೂರಿನ ಸುವರ್ಣನಗರದಲ್ಲಿರುವಂತಹ ದೇವಸ್ಥಾನ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಧನ್ಯವಾದಗಳು.